ಶಾಸಕರ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ತಿರುಗೇಟನ್ನ ನೀಡಿದ್ದಾರೆ. ಕಾಂಗ್ರೆಸ್ ಶಾಸಕರ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ನೀಡಿರುವಂಥದ್ದು. SBI ಚುನಾವಣಾ ಬಾಂಡ್ ಇವರಿಗೆ ಕಾಣಿಸ್ತಾ ಇಲ್ಲ, ಎಲೆಕ್ಟೋರಲ್ ಬಾಂಡ್ ಇವರಿಗೆ ಕಾಣಲಿಲ್ಲ. ಇಡಿಗೆ ಕೇವಲ ವಾಲ್ಮೀಕಿ ಹಾಗೂ ಮೂಡಾ ಮಾತ್ರ ಕಣ್ಣಿಗೆ ಕಾಣ್ತಾ ಇದೆ. ಕಾಂಗ್ರೆಸ್ ನಾಯಕರನ್ನ ವ್ಯವಸ್ಥಿತವಾಗಿ ಹತ್ತೆಕ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ತಿರುಗೇಟನ್ನ ನೀಡಿದ್ದಾರೆ. ಇವರ ದಾಳಿಗೆ ನಾವು ಹೆದರಲ್ಲ ಅಂತ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ ಶಿವರಾಜ್ ತಂಗಡಗಿ. ಇಡಿ ದಾಳಿ ವ್ಯವಸ್ಥಿತವಾಗಿ ಮಾಡ್ತಾ ಇದೆ, ಕಾಂಗ್ರೆಸ್ ನಾಯಕರನ್ನ ವ್ಯವಸ್ಥಿತವಾಗಿ ಹತ್ತೆಕ್ತಾ ಇದೆ. ಕೇಂದ್ರದಲ್ಲಿ ದೊಡ್ಡ ದೊಡ್ಡ ಹಗರಣಗಳು ಆದವು, ಆದರೂ ಕೂಡ ಅದು ಇಡಿ ಕಣ್ಣಿಗೆ ಕಾಣಿಸ್ಲಿಲ್ಲ. SBI ಚುನಾವಣಾ ಬಾಂಡ್ ಆಯ್ತು, ಯಾಕಲ್ಲಿ ಇಡಿ ಅವರು ಹೋಗ್ಲಿಲ್ಲ, ವಾಲ್ಮೀಕಿ ಮೂಡಾ ಮಾತ್ರ ಇವ್ರ ಕಣ್ಣಿಗೆ ಕಾಣಿಸುತ್ತಾ ಅಂತ ತಿರುಗೇಟನ್ನ ನೀಡಿದ್ದಾರೆ. ಇವರ ದಾಳಿಗೆ ನಾವು ಹೆದರಲ್ಲ, ಸರ್ಕಾರದ ಮೇಲೆ ಗೂಬೆ ಕೂರಿಸೋಕೆ ಹೊರಟಿದ್ದಾರೆ. ಬಿಜೆಪಿಯವರಿಗೂ ಕೂಡ ಗೊತ್ತಿದೆ, ಕಾಂಗ್ರೆಸ್ಗೆ ಒಂದು ಇತಿಹಾಸ ಇದೆ, ಕಾಂಗ್ರೆಸ್ ಈ ದೇಶದ ಇತಿಹಾಸ ಇರುವ ಪಕ್ಷ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಶಿವರಾಜ್ ತಂಗಡಗಿ. ಕಾಂಗ್ರೆಸ್ ಶಾಸಕರನ್ನ ಹತ್ತಿಕ್ಕುವಂಥದ್ದೇ ಇಡಿ ದಾಳಿ ಕೆಲಸ. ನಾನು ಬಿಜೆಪಿ ಇಡಿ ಅವರಿಗೆ ಮತ್ತು CBI ಅವರಿಗೆ ಒಂದು ವಿಚಾರ ಪ್ರಸ್ತಾಪ ಮಾಡಿದೆ. SBI ಬಾಂಡ್ ಕೇಂದ್ರ ಸರ್ಕಾರದ ದೊಡ್ಡ ಹಗರಣ ಆಯಿತು. ಯಾಕೆ ಅಲ್ಲಿ ಇಡಿ ಹೋಗ್ತಾ ಇಲ್ಲ? ಚುನಾವಣಾ ಬಾಂಡ್ SBI ಅದು ಚುನಾವಣೆ ಬಾಂಡ್. ಅಲ್ಲಿ ಯಾಕೆ ಇಡಿ ಅವರು ಹೋಗ್ತಾ ಇಲ್ಲ? ಅಲ್ಲಿ ಯಾಕೆ CBI ಅವರು ಹೋಗ್ತಾ ಇಲ್ಲ? ಅಲ್ಲಿ ಯಾಕೆ ಸೋಮೋಟೋ ಕೇಸುಗಳು ಆಗ್ತಾ ಇಲ್ಲ? ಅಲ್ಲಿ ಯಾಕೆ ಅವ್ರ ಮನೆಗೆ ತನಿಖೆಗಳಾಗ್ತಾ ಇಲ್ಲ? ವಾಲ್ಮೀಕಿ ಹಗರಣ ಕಣ್ಣಿಗೆ ಕಾಣುತ್ತೆ, ಮೂಡಾ ಹಗರಣ ಕಣ್ಣಿಗೆ ಕಾಣುತ್ತೆ, ಬಿಜೆಪಿ ಅವ್ರಿಗೆ ಯಾವ ಹಗರಣ ಕಣ್ಣಿಗೆ ಕಾಣಲ್ಲ. ಕೇಂದ್ರ ಸರ್ಕಾರ ಒಂದು 2 ವರ್ಷದ ಚುನಾವಣೆ ಪೂರ್ವದೊಳಗೆ ಏನು ಕೆಲವೊಂದಿಷ್ಟು ಹಗರಣಗಳಾಗವಲ್ಲ ಕೇಂದ್ರ ಸರ್ಕಾರವು, ಅದ್ರ ಬಗ್ಗೆ ಯಾಕೆ ಚರ್ಚೆಗಳಾಗ್ತಾ ಇಲ್ಲ? ಇಡಿಗಳು ಯಾಕೆ ಸೋಮೋಟೋ ಕೇಸ್ಗಳಾಗ್ತಾ ಇಲ್ಲ?